ಪರಪನಗ್ರಹಾರದಿಂದ ಬಂದಂಥ ರೇವಣ್ಣ ಅವರು ಮನೇಲಿ ಹೋಗಿ ಒಂದು ಮುದ್ದೆ ತಿಂದಿರ್ತಾರೆ, ಮುದ್ದೆ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಈಗ ಗಂಭೀರವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರಂತೆ ದೇವೇಗೌಡರ ನಿವಾಸದಲ್ಲಿ. ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವಾದಂಥ ಪ್ರತ್ಯೇಕ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಬಲಿಗರನ್ನ ಹೊರಗೆ ಕಳುಹಿಸಿ ಪ್ರತ್ಯೇಕ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟ, ರಾಜಕೀಯ ಹೋರಾಟದ ಬಗ್ಗೆ ಮೂವರಷ್ಟೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಂದ ತಕ್ಷಣ ಏನು ಚರ್ಚೆ ಆಗಿರೋದಿಲ್ಲ. ಬಂದ ತಕ್ಷಣ ಫಸ್ಟು ಕುಶಲೋಪರಿಯನ್ನು ವಿಚಾರಿಸಿರ್ತಾರೆ, ಹೇಗಿರುತ್ತೋ ಏನಾಯಿತು ಅಂತ ಹೇಳಿ ಎಲ್ಲ. ಆಮೇಲೆ ಊಟಕ್ಕೆ ಕೂಡ ರೆಡಿ ಮಾಡಿರ್ತಾರೆ, ಊಟದ ಟೈಮು. ಊಟ ಹೋಗಿರ್ತಾರೆ, ಒಂದು ಮುದ್ದೆ ಊಟ ಮಾಡಿ ಆಮೇಲೆ ಈಗ ಚರ್ಚೆಗೆ ಕೂತ್ಕೊಂಡಿರ್ತಾರೆ. ಸೊ ಚರ್ಚೆಯಲ್ಲಿ ಏನಿದೆ ಇವಾಗ, ಮುಂದೆ ಮಾಡಬೇಕಾಗಿರುವಂಥ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಪಾರ್ಟಿ ಸ್ಟ್ಯಾಂಡ್ ಏನಿರಬೇಕು, ಪಕ್ಷ ಹೇಗೆ ನಡ್ಕೊಳ್ಬೇಕು, ಲೀಡರ್ಸ್ಗಳು ಏನು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು, ಯಾವ ರೀತಿಯಾಗಿ ಇರಬೇಕು ಇನ್ನು ಹೋರಾಟ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದಕ್ಕೆ ಫಸ್ಟು ಕುಟುಂಬದವ್ರು ಮಾತ್ರ ಚರ್ಚೆಯನ್ನು ಮಾಡ್ಕೊಳ್ತಾರೆ. ದೇವೇಗೌಡರು ಮತ್ತು ರೇವಣ್ಣವರು ಮತ್ತು ಕುಮಾರಸ್ವಾಮಿ ಅವರು ಮಾತ್ರ. ಅದಾದ ನಂತರ ಇನ್ನುಳಿದಂಥವರು ಚರ್ಚೆಯನ್ನು ಮಾಡ್ತಾರೆ, ಏನಿರಬೇಕು, ಯಾವ ರೀತಿಯಾಗಿರಬೇಕು ಅಂತೇಳಿ. ಕಾನೂನಾತ್ಮಕವಾಗಿ ಚರ್ಚೆ ಆಗಬೇಕು ಅಂದರೆ ವಕೀಲರು ಬರಲೇಬೇಕಲ್ಲ, ವಕೀಲರು ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ವಕೀಲರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸಿ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಏನೆಲ್ಲ ಚರ್ಚೆಗಳು ನಡೀತಾ ಇದೆ, ಯಾವ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ, ಏನಾದರೂ ಅಪ್ಡೇಟ್ಸ್ಗಳು ಬರ್ತಾ ಇದೆಯಾ? ಅರುಣ್, ಪ್ರಮುಖವಾಗಿ ರೇವಣ್ಣವರು ಹೊರಗಡೆ ಬಂದ ಕೂಡಲೇ, ಹೊರಗಡೆ ಬಂದ ಕೂಡಲೇ ಮುಂದಿನ ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ಚರ್ಚೆಗಳಾಗ್ತಿದ್ದಾವೆ. ಈಗಾಗಲೇ ಲಾಯರ್ ಕೂಡ ಒಳಗಡೆ ಇರೋದ್ರಿಂದ ಕುಮಾರಸ್ವಾಮಿಯವರು, ದೇವೇಗೌಡರು, ರೇವಣ್ಣ ಲಾಯರ್ ಅವರು ಪ್ರತ್ಯೇಕವಾದಂತಹ ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ಈಗ ರಾಜಕೀಯವಾಗಿ ಈ ಒಂದು ವಿಚಾರ ಸುದ್ದಿ ಮಾಡಿದೆ. ರಾಜಕೀಯವಾಗಿ ಯಾವ ರೀತಿಯಾಗಿ ಈ ಪ್ರಕರಣವನ್ನು ಫೇಸ್ ಮಾಡಬೇಕು ಅಂತ. ಯಾಕೆಂದರೆ ಕುಮಾರಸ್ವಾಮಿಯವರು ಡೇ ಒನ್ನಿಂದನೂ ಕೂಡ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂತಹ ಒಂದು ನೇರವಾದಂತಹ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ರಾಜಕೀಯ ಅಸ್ತ್ರಗಳು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಎರಡನೇದು ಕಾನೂನಾತ್ಮಕ ಹೋರಾಟ. ಇದು ಕೇವಲ ಜಾಮೀನಷ್ಟೇ. ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಪ್ರಕರಣ ಇರುವಂಥದ್ದು. ಹಾಗಾಗಿ ಅದು ಯಾವ ರೀತಿ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬೇಕು. ಸೊ ಎಲ್ಲ ವಿಚಾರವನ್ನು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅಂತಿಮವಾಗಿ ಬಹುಶಃ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಏನಾದರೂ ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರು ಸುದ್ದಿಗೋಷ್ಠಿ ಮಾಡುವಂತಹ ಸಾಧ್ಯತೆ ಇದೆ. ರೇವಣ್ಣವರು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ವಕೀಲರ ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ವಕೀಲರು ಅನುಮತಿ ಕೊಟ್ಟರೆ ಬಹುಶಃ ರೇವಣ್ಣವರು ಸುದ್ದಿಗೋಷ್ಠಿಯನ್ನು ಮಾಡಬಹುದು. ಅದನ್ನು ಹೊರತುಪಡಿಸಿ ರಾಜಕೀಯವಾಗಿ ಕುಮಾರಸ್ವಾಮಿಯವರು ಡೇ ಒನ್ ಕೂಡ ಮಾಧ್ಯಮಗಳ ಮೂಲಕ ಮಾತನಾಡ್ತಿದ್ದಾರೆ, ಆರೋಪಗಳನ್ನು ಮಾಡ್ತಿದ್ದಾರೆ. ಹೀಗ ಒಂದು ಕಡೆ ಕಾನೂನಾತ್ಮಕ ವಿಚಾರ, ಮತ್ತೊಂದು ಕಡೆ ರಾಜಕೀಯವಾಗಿ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು. ಒಂದು, ರಾಜಕೀಯವಾಗಿ ಇದನ್ನ ಕಾಂಗ್ರೆಸ್ ಅಸ್ತ್ರವಾಗಿ ಮಾಡಿಕೊಂಡಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಮೋದಿ, ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡಿತ್ತು. ಈಗ MLC ಚುನಾವಣೆ ಬರ್ತಿದೆ, ಅದಕ್ಕೂ ಕೂಡ ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಈಗ ಮಾಡ್ತಿರುವಂಥದ್ದು. ಅದಕ್ಕೆ ಯಾವ ರೀತಿ ಕೌಂಟರ್ ಕೊಡಬೇಕು. ಯಾಕೆಂದ್ರೆ ರೇವಣ್ಣ ಅವರ ಬಂಧನ ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪ ಮಾಡ್ತಿರೋದ್ರಿಂದ ಇದನ್ನೇ ಚುನಾವಣೆ ಕ್ಯಾಂಪೇನ್ ಆಗಿ ಬಳಸ್ಕೊಳ್ಬಹುದಾ? ಸೊ ಎಲ್ಲಾ ವಿಚಾರಗಳನ್ನ ದೇವೇಗೌಡರ ಸಮ್ಮುಖದಲ್ಲಿ ರೇವಣ್ಣ ಅವರು, ಕುಮಾರಸ್ವಾಮಿ ಮತ್ತು ವಕೀಲರು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಿರುವಂಥದ್ದು. ಅರುಣ್, ಓಕೆ, ಬಟ್ ಪಾರ್ಟಿ ಸ್ಟ್ಯಾಂಡ್ ವಿಚಾರದಲ್ಲೂ ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಕಾರಣ JDSನ ಅನೇಕ ನಾಯಕರುಗಳು ಅನೇಕ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು, ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ಅವರು ಇದ್ದಾರೆ, ಇವರು ಇದ್ದಾರೆ ಅಂತೇಳಿ. ಸೊ ಒಂದು ಕ್ಲಿಯರ್ ಆಗಿರುವಂಥ ಸ್ಟ್ಯಾಂಡ್ಗೆ ಈಗ ಪಾರ್ಟಿ ಬರುತ್ತಾ ಇವತ್ತಿನ ಈ ಸಭೆ ಬಳಿಕ? ಅರುಣ್, ಡೇ ಒನ್ನಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಹೊರತುಪಡಿಸಿ ರೇವಣ್ಣ ಅವರ ಮೇಲೆ ಏನು ಆರೋಪಗಳು ಬಂದಿತ್ತು, ಅವರ ಮೇಲೆ ಕಿಡ್ನಾಪ್ ಕೇಸ್ ಬಂದಿತ್ತು, JDSನಲ್ಲಿ ಒಂದು ಕ್ಲಿಯರ್ ಸ್ಟ್ಯಾಂಡ್ ಇತ್ತು. ರೇವಣ್ಣ ಅವರನ್ನ ಇದರಲ್ಲಿ ಸಿಕ್ಕಿ ಹಾಕಿಸುವಂತಹ ಪ್ರಯತ್ನಗಳು ಆಗ್ತಿದ್ದಾವೆ ಅಂತ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ರೇವಣ್ಣ ಅವರು ಕೂಡ ಬಹಿರಂಗವಾಗಿ ಹೇಳಿದ್ರು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ. ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಹೇಳಿದ್ರು, ಯಾರೇ ತಪ್ಪು ಮಾಡಿದ್ರು ಕಾನೂನಾತ್ಮಕವಾಗಿ ನೇಣಿಗೆ ಹಾಕಲಿ ಅವರಿಗೆ ಅಂತ. ಬಿಜೆಪಿ ಕಡೆಯಿಂದನೂ ಕೂಡ ಇದೇ ರೀತಿಯಾದಂತಹ ರಿಯಾಕ್ಷನ್ಗಳು ಬಂದಿತ್ತು. ಈಗ ರೇವಣ್ಣ ಅವರು ಹೊರಗಡೆ ಬಂದಿರೋದ್ರಿಂದ ಸಹಜವಾಗಿ ರಾಜಕೀಯ ಫೈಟ್ಗಳು ಇನ್ನು ಮುಂದೆ ಹೆಚ್ಚಾಗುತ್ತೆ. ಆ ವಿಚಾರವಾಗಿ ಯಾವ ರೀತಿಯಾಗಿ ಪಕ್ಷದ ನಿಲುವಿರಬೇಕು ಅನ್ನುವಂಥದ್ದು. ಈಗ JDS ಒಂದೇ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಬಿಜೆಪಿ ಜೊತೆ ದೋಸ್ತಿ ಇರೋದ್ರಿಂದ ಸೊ ಅವ್ರ ಜೊತೆನೂ ಕೂಡ ಮಾತನಾಡಬೇಕಾಗುತ್ತೆ. ಹಾಗಾಗಿ ಮುಂದುವರೆದ ಭಾಗವಾಗಿ ಮುಂದಿನ ರಾಜಕೀಯವಾಗಿ ಯಾವ ರೀತಿ ಎದುರಿಸಬೇಕು ಬಿಜೆಪಿ ಜೊತೆಗೆ ಅನ್ನುವಂಥ ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ. ಅಂತಿಮವಾಗಿ ರೇವಣ್ಣ ವಿಚಾರವಾಗಿ JDS ನಿಲುವು ಸ್ಪಷ್ಟವಾಗಿರುವಂತದ್ದು, ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನುವಂಥದ್ದು. ಹಾಗಾಗಿನೇ ಈ ವಿಚಾರವನ್ನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಎದುರಿಸಬೇಕು, ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡಬೇಕು, ಕಾನೂನಾತ್ಮಕ ವಿಚಾರಗಳು ಯಾವ ರೀತಿ ಹೋರಾಟ ಮಾಡಬೇಕು, ಎಲ್ಲಾ ವಿಚಾರಗಳನ್ನು ಕೂಡ ಈಗ ಕೂಲಂಕುಷವಾಗಿ ದೇವೇಗೌಡರ ನಿವಾಸದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ದೇವೇಗೌಡರ ನಿವಾಸದಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರಂತೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರು ಪ್ರತ್ಯೇಕ ಚರ್ಚೆಯನ್ನು ಮಾಡ್ತಾ ಇದ್ದಾರೆ.
ಸೊ ಬೆಂಬಲಿಗರನ್ನು ಹೊರಗೆ ಕಳುಹಿಸಿ ಪ್ರತ್ಯೇಕ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು ಅನ್ನುವಂಥ ಮಾಹಿತಿಗಳೀಗ ಬರ್ತಾ ಇದೆ. ಸಾರಾ ಮಹೇಶ್ ಅವರು ಕೂಡ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಈಗ ಯಾವ ನಿರ್ಧಾರಕ್ಕೆ ಬರ್ತಾರೆ, ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಒಂದು ಪಾರ್ಟಿ ಒಂದು ಸ್ಟ್ಯಾಂಡಿಗೆ ಬರಬೇಕಾಗತ್ತೆ. ಈ ವಿಚಾರದಲ್ಲಿ ಹೇಗಿರಬೇಕು, ಮುಂದಿನ ರಾಜಕೀಯ ಅಟ್ಯಾಕ್ ಹೇಗಿರಬೇಕು, ಮೇಲೆ ಸ್ಟ್ಯಾಂಡ್ಗಳೇನಿರಬೇಕು, ಕಾನೂನಾತ್ಮಕವಾಗಿರುವಂಥ ಹೋರಾಟಗಳಿರಬೇಕು, ಯಾವ ಹೇಳಿಕೆಗಳು ಹೇಗಿರಬೇಕು, ಯಾರನ್ನು ಟಾರ್ಗೆಟ್ ಮಾಡಬೇಕು, ವಿಚಾರದಲ್ಲಿ ಏನಾಗಿದೆ ಕೇಸ್ನಲ್ಲಿ, ಇವೆಲ್ಲವನ್ನು ಕೂಡ ರೇವಣ್ಣ ಅವರಿಗೆ ಏನೆಲ್ಲ SIT ಕೇಳಿತ್ತು, ಅವರಿಗೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿರುತ್ತೆ ಅಲ್ಲಿ. ಕಾರಣ ವಿಚಾರಣೆಯ ಸಂದರ್ಭದಲ್ಲಿ ಸಿಗುವಂಥ ಮಾಹಿತಿಗಳು ಬೇರೆ ಇರುತ್ತೆ. ಸೊ ಆಗ ಒಂದಿಷ್ಟು ಲೆಕ್ಕಾಚಾರಗಳು ಸಿಗುತ್ತೆ. ಅದರ ಆಧಾರದ ಮೇಲೆ ಈಗ ಒಂದು ಸ್ಟ್ರಾಟಜಿಯನ್ನು ರೆಡಿ ಮಾಡ್ಕೊಳ್ತಾರೆ.